ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಚಿದಂಬರ ನಮಸ್ತೇಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಗುರುಪರ ಅಭಂಗವನ್ನು ನೋಡೋಣ. ರಾಜಾರಾಮ್ ಮಹಾರಾಜರು ಈ ಅಭಂಗದ ಮುಖಾಂತರ ದೃಢ ನಿರ್ಧಾರವೇ ಮುಮುಕ್ಷತ್ವದ ಲಕ್ಷಣ. ಮುಮುಕ್ಷತ್ವ ಅಂತ ನಾವು ಹೇಳ್ತೀವಿ. ಏನಪ್ಪ ಮುಮುಕ್ಷತ್ವ? ಭಗವಂತ ನೀನೇ ಬೇಕು, ನಿನ್ನ ಹೊರತಾಗ ನನಗೇನೂ ಬೇಕಾಗಿಲ್ಲ ಅನ್ನೋದು ನಾವೇನು ಅರ್ಜ್ ಅಂತೀವಿ, ಲಾಂಗಿಂಗ್ ಅಂತೀವಿ, ಭಗವತ್ ಪ್ರಾಪ್ತಿಯ ತಳಮಳ ಅಂತೀವಿ ಮುಮುಕ್ಷತ್ವ. ಸಾಧನ ಚತುಷ್ಟಯದಲ್ಲಿ ನೋಡಿದ್ವಿ, ವಿವೇಕ ವೈರಾಗ್ಯ ಶಮದಮಾದಿ ಷಟ್ ಸಂಪತ್ತಿಗಳನ್ನು ಹೊಂದಿದ ಮೇಲೆ ಆ ಶಿಷ್ಯ ಮುಮುಕ್ಷತ್ವಕ್ಕೆ ಯೋಗ್ಯನಾಗುತ್ತಾನೆ. ಏನಕ್ಕೆ? ವಿವೇಕ ಜಾಗೃತ ಆಗಬೇಕು, ವೈರಾಗ್ಯ ಹೊಂದಬೇಕು, ಶಮದಮಾದಿ ಷಟ್ ಸಂಪತ್ತಿ ಶಮ ದಮ ತಿತೀಕ್ಷ ಉಪರತಿ ಶ್ರದ್ಧಾ ಸಮಾಧಾನ ಈ ಸಂಪತ್ತಿಗಳನ್ನು ಪಡ್ಕೋಬೇಕು, ಅವನು ಅದರಲ್ಲಿ ನೆಲೆಸಬೇಕು. ಆಮೇಲೆ ಮುಮುಕ್ಷತ್ವ ಲಾಸ್ಟ್. ಏನಪ್ಪ? ಭಗವಂತ ನಿನ್ನ ಹೊರತಾಗ ನನಗೆ ಏನೂ ಬೇಕಾಗಿಲ್ಲ ಅನ್ನೋದು ಲಾಂಗಿಂಗ್ ಏನಂತಾರೋ ಅರ್ಜ್, ಅದು ಮುಮುಕ್ಷತ್ವ. ಅದಕ್ಕೆ ಲಕ್ಷಣ ಏನು? ದೃಢ ನಿರ್ಧಾರ. ಇವೆಲ್ಲ ಮಾಡ್ಕೋತಾ ಬಂದಾಗ ಅವನ ಮನಸ್ಸಿನಲ್ಲಿ ದೃಢವಾದ ನಿರ್ಧಾರ ಶುರುವಾಗತ್ತೆ, ನಿನ್ನ ಹೊರತಾಗ ನನಗೇನೂ ಬೇಕಾಗಿಲ್ಲ. ಆ ದೃಢ ನಿರ್ಧಾರ ಯಾರ ಹತ್ರ ಇರುತ್ತೋ ಅವರು ಮುಮುಕ್ಷತ್ವಕ್ಕೆ ಯೋಗ್ಯರಾಗಿರುತ್ತಾರೆ. ಸಂತರು ತುಕಾರಾಮ್ ಮಹಾರಾಜರು, ಜ್ಞಾನೇಶ್ವರ ಮಹಾರಾಜರು, ಮೀರಾಬಾಯಿ, ವಿಠಾಬಾಯಿ, ರಾಜಾರಾಮ್ ಮಹಾರಾಜರು, ಉದ್ಧವ, ಗೋಪಿಕೆಯವರು ಇವ್ರದ್ದೆಲ್ಲ ನಿರ್ಧಾರ ಹೆಂಗಿತ್ತಪ್ಪ? ದೃಢವಾದ ನಿರ್ಧಾರ. ಕೃಷ್ಣ ನಿನ್ನ ಹೊರತಾಗ ನನಗೇನೂ ಬೇಕಾಗಿಲ್ಲ, ಪಾಂಡುರಂಗ ನಿನ್ನ ಹೊರತಾಗ ನನಗೇನೂ ಬೇಕಾಗಿಲ್ಲ. ಏನು ಬೇಕಾದ ಹಾಕ್ಕೊಂಡು ಜಗತ್ತು ವಿಷಯ ವಸ್ತು ಎಲ್ಲ ಥರದ್ದು ಎಲ್ಲರನ್ನು ನಿವಾಳಿಸಿ ಒಗೆದ್ಬಿಟ್ರು ಅವರು. ವಿಠಾಬಾಯಿದ ಆಖ್ಯಾನ ನಮಗೆ ಗೊತ್ತಿದೆ, ವಿಠಾಬಾಯಿ ಸ್ಟೋರಿ. ಏನು, ಅವ್ರ ಗಂಡ ಕರ್ಕೊಳಿಗೆ ಬಂದಾಗ ಆಕಿ ಅಲ್ಲಿ ತನ್ನ ಕೈ ಸುಟ್ಟು ಹೋಗುತ್ತೆ. ಆಕಿದು ಕೈ ಸುಟ್ಟು ಹೋದರೂ ಸಹ ಸ್ವಾಮಿಗೆ ಹೇಳ್ತಾಳೆ, ನನ್ನನ್ನು ಪುನಃ ನನಗೆ ವಾಪಸ್ ಹೋಗ್ಲಿಕ್ಕೆ ಯಾವ ಇಷ್ಟವೂ ಇಲ್ಲ. ಕೈ ಸರಿ ಮಾಡಿದ್ರೆ ಅವ್ರು ನನ್ನನ್ನು ಕರ್ಕೊಂಡು ಹೋಗ್ಬಿಡ್ತಾರೆ, ನನಗೆ ಯಾವ ಇಷ್ಟವೂ ಇಲ್ಲ. ಅಂಥ ಒಂದು ದೃಢ ನಿರ್ಧಾರ ಯಾರ ಹತ್ರ ಇರುತ್ತೋ ಅವರು ಮುಮುಕ್ಷತ್ವ ಪಡ್ಕೊಳ್ಳಿಕ್ಕೆ ಯೋಗ್ಯರಾಗಿರುತ್ತಾರೆ. ಈ ಒಂದು ಅಭಂಗದ ಮುಖಾಂತರ ಅವ್ರು ನಮ್ಮ ಮನಸ್ಸಿಗೆ ಬೋಧನೆ ಮಾಡಿ, ಮುಮುಕ್ಷತ್ವ ಹೊಂದಬೇಕು ಅಂದರೆ ಈ ರೀತಿಯಲ್ಲಿ ನಾವು ವರ್ತನೆ ಮಾಡಬೇಕು. ಏನಪ್ಪ? ಗುರುಮಣತಿ ರಾಹೇ ಬಾಪ ದತ್ತಾತ್ರೇಯ ಕರೀಲ ಕೃಪಾ ಏಕನಾಥ ನಮಸ್ಕಾರಿ ಶಿರಠೇವಿ ಪಾಯಾವರಿ ಕೃಪಾಹಸ್ತ ಠೇವಿತಾ ಮಾಯಾ ಜನಾರ್ದನ ತತ್ವಾಚ ದಾಸಮಣೆ ಚಿದಂಬರ ಗುರು ಸೇವಿಸಿ ಸಾದರ. ಏಕನಾಥ್ ಮಹಾರಾಜರ ದೃಷ್ಟಾಂತವನ್ನು ಈ ಅಭಂಗದ ಮುಖಾಂತರ ಕೊಟ್ಟು, ಹೆಂಗಿರಪ್ಪ ದೃಢ ನಿರ್ಧಾರ? ಸಣ್ಣ ಬಾಲಕ ಅವನು ಏಕನಾಥ. ದೃಢ ನಿರ್ಧಾರದಿಂದ ಜನಾರ್ದನ್ ಸ್ವಾಮಿ ಹತ್ರ ಹೋದ. ಜನಾರ್ದನ್ ಸ್ವಾಮಿಯನ್ನು ಹುಡುಕೊಂಡು ಹೋಗಿ, ಕಿಲ್ಲೆದಾರಾಗಿದ್ದರವರು ಅಲ್ಲಿ ಹೋಗಿ ಅವರನ್ನು, ನನಗೆ ಏನು ಬೇಕಾಗಿದೆಪ್ಪ, ಸಣ್ಣ ವಯಸ್ಸಿನ ಹುಡುಗ ಏನಕ್ಕೆ ಬಂದಿದ್ದಾನೆ, ನನಗೆ ಭಗವಂತ ಪ್ರಾಪ್ತಿ ಆಗಬೇಕಾಗಿದೆ. ಅವ್ರಿಗೆ ಭಾಳ ಆಶ್ಚರ್ಯ ಆಯಿತು, ಕೌತುಕ ಅನ್ನಿಸ್ತು. ಏನಪ್ಪ ಈ ಒಂದು ಮುಗ್ಧವಾಗಿರೋ ಮಗು ಮನಸ್ಸಿನಲ್ಲಿ ಎಂಥ ಒಂದು ವಿಚಾರ ತುಂಬಿದೆಯಲ್ಲ. ಅದಕ್ಕೆ ಅವನಿಗೆ ಪುನಃ ವಾಪಸ್ ಮನೆಗೆ ಹೋಗಪ್ಪ, ಪೈಠಣಿಗೆ ವಾಪಸ್ ಹೋಗ್ಬಿಡು ಅಂತ ಅವರು ಅನ್ನಿಸ್ಲಿಲ್ಲ ಅವರಿಗೆ. ಅವನಲ್ಲಿರುವ ಭಕ್ತಿ, ವಿನಮ್ರತೆ, ಸೇವಾ ಏನಿದೆಯಪ್ಪ, ಇದನ್ನೆಲ್ಲ ನೋಡಿದಾಗ ಇಷ್ಟು ದೂರದಿಂದ ಈ ಹುಡುಗ ನಡ್ಕೊಂಡು ಬಂದಿದ್ದಾನೆ ಕೇವಲ ಭಗವತ್ ಪ್ರಾಪ್ತಿಗೋಸ್ಕರ. ಈ ವಯಸ್ಸು ಅಲ್ಲ, ಈ ಸಣ್ಣ ವಯಸ್ಸಲ್ಲಿ ಇದನ್ನು ಇಲ್ಲ ಅಂದರೂ ಕೂಡ ಆ ಮುಮುಕ್ಷತ್ವವನ್ನು ಅವ್ರು ನೋಡಿದ್ರು, ಆ ತಳಮಳವನ್ನೂ ನೋಡಿದ್ರು. ಮತ್ತು ಉದಾರ ಅಂತಃಕರಣದಿಂದ ಅವರು ಅವ್ರ ಮನೆಯಲ್ಲಿ ಇರಲಿಕ್ಕೆ ಆಶ್ರಯವನ್ನು ನೀಡ್ತಾರೆ, ಅನುಮತಿ ಕೊಡ್ತಾರೆ. ಆಯ್ತಪ್ಪ ಏಕನಾಥ, ನೀನು ಇಲ್ಲಿರಲಿಕ್ಕೆ ರೆಡಿ ಇದೆಯಾ, ನೀನು ಇರಪ್ಪ ಇಲ್ಲಿ ಅಂತ ಅನುಮತಿ ಸಿಕ್ಕದ ಮೇಲೆ ಏಕನಾಥ್ ಮಹಾರಾಜರು ಏನು ಮಾಡ್ತಾರೆ? ಏಕನಾಥ್ ನಮಸ್ಕಾರಿ ಶಿರಠೇವಿ ಪಾಯಾವರಿ ಮನೋಭಾವದಿಂದ ಸಾಷ್ಟಾಂಗ ದಂಡವತ್ತನ್ನು ಹಾಕಿದ್ದಾರೆ, ಅವರ ಚರಣವನ್ನು ಹಿಡಿದಿದ್ದಾರೆ. ಈ ಕೃತಿಯನ್ನು ನೋಡಿ ಜನಾರ್ದನ್ ಸ್ವಾಮಿಗೆ ಅತ್ಯಂತ ವಾತ್ಸಲ್ಯದಿಂದ ತಮ್ಮ ಕೃಪೆ ಆಶೀರ್ವಾದ ಹೆಂಗಿರತ್ತಪ್ಪ ಸಂತರ ಮನಸ್ಸು ಅಂದರೆ, ಆ ಮುಗ್ಧತೆಯಿಂದ ಯಾರು ಹೋಗ್ತಾರೋ ಅವರು ತಮ್ಮದೆಲ್ಲವನ್ನೂ ಅವರಿಗೆ ಧಾರೆ ಇರಲಿಕ್ಕೆ ರೆಡಿ ಇರ್ತಾರೋ. ಆ ಕೃತಿ ನೋಡಿ, ಎಂಥ ಒಂದು ಸಣ್ಣ ಮಗು 10-12 ವರ್ಷದ ಬಾಲಕ ಬಂದು ಕೈ ಕಾಲು ಹಿಡಿದು ನಮಸ್ಕಾರ ಮಾಡಿ, ನಿಮ್ಮ ಚರಣವನ್ನು ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ ಅಂತ ದೃಢ ನಿರ್ಧಾರ ವ್ಯಕ್ತಪಡಿಸ್ತಾ ಇದೆ ಆ ಮಗು.
ಅದನ್ನು ನೋಡಿ ತಮ್ಮ ಕೃಪೆಯ ಆಶೀರ್ವಾದದ ಹಸ್ತವನ್ನು ಆ ಮಗುವಿನ ತಲೆ ಮೇಲೆ ಇಟ್ಟಿದ್ದಾರೆ. ಹೇಳ್ತಾರೆ, ನಾನು ದತ್ತಾತ್ರೇಯನ ಉಪಾಸಕ, ಆ ದತ್ತಾತ್ರೇಯ ಗುರು ನಿನ್ನ ಮೇಲೆ ಖಂಡಿತವಾಗಲೂ ಕೃಪಾಧಾರೆ ಹರಿಸ್ತಾನಪ್ಪ ಅಂತ ಆಶ್ವಾಸನೆಯನ್ನು ನೀಡುತ್ತಾರೆ. ಮತ್ತು ಶಿಷ್ಯ ಅಂದ್ಬಿಟ್ಟು ಅವನನ್ನು ಸ್ವೀಕೃತಿ ಮಾಡ್ಕೋತಾರೆ. ಗುರು ನಮ್ಮನ್ನು ಶಿಷ್ಯ ಅಂತ ಸ್ವೀಕಾರ ಮಾಡಬೇಕೇ ವಿನಃ ನಾವೇ ಈ ಗುರುಗಳು ಶಿಷ್ಯರಾಗಿದ್ದೀವಿ ಅಂತ ನಾವು ಟ್ಯಾಗ್ ಹಾಕ್ಕೊಂಡು ಓಡಾಡೋದಲ್ಲ. ಅವ್ರು ಹೇಳಬೇಕು, ನಾನು ನಿನ್ನನ್ನು ಶಿಷ್ಯನಾಗಿ ಸ್ವೀಕಾರ ಮಾಡಿದ್ದೀನಿ, ಯೋಗ್ಯನಾಗಿದೆಯಾ ನೀನು, ಈ ಒಂದು ತತ್ವವನ್ನು ಭಗವತ್ ಪ್ರಾಪ್ತಿಗೋಸ್ಕರ ನಿನ್ನಲ್ಲಿರುವ ತಳಮಳ, ನೀನು ಯೋಗ್ಯನಾಗಿದೆಯಾ, ನಿನ್ನನ್ನು ನಾನು ಸ್ವೀಕಾರ ಮಾಡಿದ್ದೀನಿ. ಸಾವಿರಾರು ಜನ ಸಮೂಹ ಇಟ್ಕೊಂಡು ನಾವೆಲ್ಲ ಹೋಗ್ಬಿಟ್ಟು ನಾವು ಇವ್ರಿಗೂ ಭಕ್ತರಿ, ಇವ್ರು ಗುರುಗಳ್ರಿ ಅಂತ ಹೇಳೋದಲ್ಲ. ಅವರು ನಮಗೆ ಹೇಳಬೇಕು, ನಾನು ನಿಮ್ಮನ್ನು ಸ್ವೀಕಾರ ಮಾಡಿದ್ದೀನಿ, ಅಂಗೀಕಾರ ಮಾಡಿದ್ದೀನಿ. ಯಾಕೆಂದರೆ ಆ ಶಿಷ್ಯನಲ್ಲಿ ಇರುವುದು ಎಲ್ಲವೂ ಏನಿದೆಯೋ ಗುರು ಎಲ್ಲ ಹರಣ ಮಾಡಬೇಕು ಅಂದರೆ ಗುರು ಅಷ್ಟು ಸದ್ಗುರು ಅಷ್ಟು ಸಾಮರ್ಥ್ಯವಾನಿರಬೇಕು. ಅವನು ಹರಣ ಮಾಡಿ ಅವನು ಕೃಪಾಧಾರೆಯನ್ನು ಹರಿಸಬೇಕು. ಅಂಥವರು ಜನಾರ್ದನ್ ಸ್ವಾಮಿ. ಜನಾರ್ದನ್ ತತ್ವಾಚ ಕೃಪಾಹಸ್ತ ಠೇವಿತಾ ಮಾಥಾ ಜನಾರ್ದನ ತತ್ವಾಚ. ಜನಾರ್ದನ್ ತತ್ವ ಅಂದರೆ ಏನಪ್ಪ? ಜನಾರ್ದನ ಅಂದರೆ ಜನರ ಅಂತರಂಗದಲ್ಲಿ ಯಾರು ಸದೈವ ತತ್ವರೂಪದಲ್ಲಿ ಯಾರಿದ್ದಾನೋ, ಆ ಆತ್ಮತತ್ವ, ಆ ಬ್ರಹ್ಮತತ್ವ, ಅದನ್ನು ಸ್ಮರಣೆ ಮಾಡಿ ಅವರು ಏನು ಮಾಡ್ತಾರೆ, ನಿನ್ನನ್ನು ಸ್ವೀಕಾರ ಮಾಡಿದ್ದಾರೆ, ಸ್ವೀಕಾರ ಮಾಡಿದ್ದೀನಪ್ಪ ಅಂತ ಏಕನಾಥನಿಗೆ ಆಶ್ವಾಸನೆಯನ್ನು ಕೊಡ್ತಾರೆ. ಈ ಹುಡುಗ ಬಹಳ ವಿಲಕ್ಷಣವಾಗಿದ್ದಾನೆ, ಎಲ್ಲರಂತೆ ಅಲ್ಲ, ಇವನಲ್ಲೇನೋ ಬೇರೆದಿದೆ, ವಿಶೇಷ ಇದೆ ಅಂದ್ಬಿಟ್ಟು ತಕ್ಷಣಕ್ಕೆ ಅವರಿಗೆ ಕಣ್ಣಿಗೆ ಅವರ ಜ್ಞಾನಕ್ಕೆ ಬಂತು. ಏನಪ್ಪ, ಈ ಏಕನಾಥ ಸಾಮಾನ್ಯದ ಅನ್ನೋದನ್ನಲ್ಲ ಹುಡುಗ. ಅವಾಗ ಏಕನಾಥರು ದಾಸಮಣಿ ಚಿದಂಬರ ಗುರು ಸೇವೆಸಿ ಸಾದರ ತತ್ಪರರಾದರು. ಏಕನಾಥ ಮಹಾರಾಜರು ಸಂಪೂರ್ಣವಾಗಿ ತಮ್ಮನ್ನು ತಾವು ಗುರು ಸೇವೆಯಲ್ಲಿ ತೊಡಗಿಸ್ಕೊಂಡ್ಬಿಟ್ರು. ಇಂಥ ಒಂದು ಗುರು ಸೇವೆ ಮಾಡದೆ ಅವ್ರ ಜೀವನ ಆಗೋಯ್ತು. ಅದ್ರ ಹೊರತಾಗಿ ಜೀವನನೇ ಇಲ್ಲ ಅವರಿಗೆ. ನಮ್ಮ ಜೀವನ ಏನಾಗಬೇಕಪ್ಪ? ಆ ಚಿದಂಬರ ಸೇವೆಯಲ್ಲಿ ನಮ್ಮ 24/7 ತೊಡಗಿಸ್ಬೇಕು ಮನಸ್ಸನ್ನು. ಟೈಮ್ ಸಿಕ್ಕಾಗ ತೊಡಗಿಸೋದಲ್ಲ. ಎಲ್ಲ ಪ್ರಾಪಂಚಿಕ ಕೆಲಸಗಳನ್ನು ಮಾಡಿ ಮುಗಿಸಿ ನನ್ನ ಜಾಬ್ ಮುಗಿಸ್ಕೊಂಡು ಜಾಬ್ ಮಾಡಬೇಕ್ರಿ, ಮುಖ್ಯ ಇದೆಯರಿ, ಅವೆಲ್ಲ ಮಾಡ್ಕೋತಾ ಆಮೇಲೆ ಮನಸ್ಸಿಗೆ ಬಂದಾಗ ಜ್ಞಾಪಕ ಬಂದಾಗ ಅವನು ಧ್ಯಾನ ಮಾಡೋದಲ್ಲ. ಸದೋದಿತ ದೇಹದಿಂದ ಕಾರ್ಯ ಮಾಡುವಾಗ ಮನಸ್ಸು ಅವನ ಹತ್ರ ಗಂಟಿಡಬೇಕು. ಒಂದು ಕಡೆಯಿಂದ ಒಂದು ಕಡೆ ಹೋಗಲಿಕ್ಕೆ ಎಷ್ಟು ಅವಕಾಶ ಇರುತ್ತೆ. ಕಾಲೇಜಿಗೆ ಹೋಗಲಿಕ್ಕೆ, ಹಾಸ್ಪಿಟ್ಲಿಗೆ ಹೋಗಲಿಕ್ಕೆ, ಡಿಸ್ಪೆನ್ಸರಿಗೆ ಹೋಗಲಿಕ್ಕೆ, ನಮ್ಮ ಆಫೀಸಿಗೆ ಹೋಗಲಿಕ್ಕೆ ಎಷ್ಟು ಅವಕಾಶವಿದೆಯೋ ಆ ಅವಕಾಶದಲ್ಲಿ ನಾನು ಏನು ಮಾಡಬೇಕು? ಮನಸ್ಸನ್ನು ಅವನ ಚಿದಂಬರನ ಪಾದಕ್ಕೆ ಕಟ್ಟು ಅವನ ಧ್ಯಾನದಲ್ಲಿ ತೊಡಗಿಡಬೇಕು. ಏನಾರು ಹೇಳಿ, ಜಪ ಮಾಡಿ, ಸಹಸ್ರನಾಮ ಹೇಳಿ, ಭಕ್ತಾನಂದ ಸ್ತೋತ್ರ ಹೇಳಿ, ಅಷ್ಟು ಅವಕಾಶವನ್ನು 45 ನಿಮಿಷ, 1 ತಾಸು ಎಷ್ಟು ನಮ್ಮ ಆಫೀಸ್ಗೆ ಹೋಗೋ ಅವಕಾಶ ಇದೆಯೋ ಆಫೀಸ್ಗೆ ಹೋದ್ಮೇಲೆ ಪುನಃ ಚಿದಂಬರ ಅಪ್ಪ, ನಿನ್ನ ಕೃಪೆಯಿಂದನೇ ಈ ಕೆಲಸವನ್ನು ಶುರು ಮಾಡ್ತಾ ಇದ್ದೀನಿ, ಅದರಲ್ಲಿ ನನಗೆ ಭಕ್ತಿ, ಶಕ್ತಿ, ಧೈರ್ಯ, ನಿಷ್ಠೆಯನ್ನು ಕೊಡಪ್ಪ. ಸಂಜೆ ಪುನಃ ಆಫೀಸ್ ಬಿಡುವಾಗ ಪರಮಾತ್ಮ ನಿನ್ನ ಕೃಪೆಯಿಂದ ಇವತ್ತು ಈ ಕೆಲಸವನ್ನು ನಾನು ಸಂಪೂರ್ಣಗೊಳಿಸಿದ್ದೀನಿ, ಇನ್ನು ಪುನಃ ಮನೆಗೆ ಬರೋ ತನಕ ಅವನ ನಾಮ ಧ್ಯಾನ ಮಾಡಬೇಕು, ನಾಮ ಜಪ ಮಾಡಬೇಕು, ಧ್ಯಾನ ಮಾಡಬೇಕು. ಪುನಃ ಮನೆಗೆ ಬಂದಮೇಲೆ ಮನೆ ಕೆಲಸಗಳಲ್ಲಿ ದೇಹವನ್ನು ತೊಡಗಿಸ್ಬೇಕು, ಮನಸ್ಸನ್ನು ಚಿದಂಬರನಿಗೆ ಕಟ್ಟಾಕಬೇಕು. ಈಗ ಆಫೀಸಿಂದ ಬಂದೆ, ಈಗ ನಾನು ಪುನಃ ಈ ಪ್ರಪಂಚದ ಕೆಲಸದಲ್ಲಿ ನನ್ನ ದೇಹವನ್ನು ತೊಡಗಿಸ್ತಾ ಇದ್ದೀನಿ. ಚಿದಂಬರ, ನಿನ್ನ ಕೃಪಾ ಆಶೀರ್ವಾದ ನನ್ನ ಮೇಲಿರಲಿ. ಪ್ರಪಂಚದ ಎಲ್ಲ ಕೆಲಸವನ್ನು ಮಾಡಿ ಮುಗಿಸಿ ಇಡೀ ದಿವಸದಲ್ಲಿ ಆಗೋಗುವ ಘಟನೆಗಳೆಲ್ಲ ಆ ಚಿದಂಬರನ ಪಾದಕ್ಕೆ ಸಮರ್ಪಣೆ ಮಾಡಿ, ಏನೇ ಆಗಿರಲಿ, ಒಳ್ಳೆಯದಿರಲಿ, ಕೆಟ್ಟದಿರಲಿ, ನಿಂದ ಇರಲಿ, ಅಪಮಾನ ಇರಲಿ, ಮಾನ ಇರಲಿ, ಸಮ್ಮಾನ ಇರಲಿ, ಎಲ್ಲವನ್ನು ಅವನ ಪಾದಕ್ಕೆ ಸಮರ್ಪಣೆ ಮಾಡಿ, ಅಪ್ಪ ಎಲ್ಲವನ್ನು ನಿನ್ನ ಪಾದಕ್ಕೆ ಇಂದಿನ ದಿನಚರಿ ಎಲ್ಲವನ್ನು ನಿನ್ನ ಪಾದಕ್ಕೆ ಸಮರ್ಪಣೆ ಮಾಡಿದ್ದೀನಿ ಅಂತ ಹೇಳಿ ಪುನಃ ಅವನ ಧ್ಯಾನದಲ್ಲಿ ನಾನು ನಿದ್ರಾಧೀನ ಆದರೆ ಪುನಃ ಬೆಳಗ್ಗೆ ಎಚ್ಚರ ಆಗುವಾಗ ಪುನಃ ಅವನ ಧ್ಯಾನದಲ್ಲೇ ನಾನು ಹೇಳಬೇಕು. ಇದು ನಮ್ಮ ಜೀವನ ಶೈಲಿ ಆಗಬೇಕು. ಇದು ನಿಜವಾದ ಗುರು ಸೇವಾ. ಆ ಗುರು ಸೇವೆಯೇ ನಮ್ಮ ಜೀವನ ಆಗಿಬಿಡಬೇಕು. ಅದರ ಹೊರತಾಗಿ ಇನ್ನೇನು ನಮ್ಮ ಜೀವನದಲ್ಲಿ ಉಳಿಲೇಬಾರದು, ನಾನು ಅನ್ನೋದು ಉಳಿಲೇಬಾರದು. ಆ ರೀತಿಯಲ್ಲಿ ತಮ್ಮನ್ನು ತಾವು ಗುರು ಸೇವೆಯಲ್ಲಿ ಏಕನಾಥ್ ಮಹಾರಾಜರು ತೊಡಗಿಸ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ನಾವು ಕೂಡ ನಮ್ಮ ಮನಸ್ಸನ್ನು ಗುರು ಸೇವೆಯಲ್ಲಿ, ಮನಸ್ಸು ಕಾಯ ವಾಚ ಮನಸ್ಸ
ದೇಹ, ಇಂದ್ರಿಯಗಳು, ಮನಸ್ಸು, ಬುದ್ಧಿ ಎಲ್ಲವನ್ನು ಗುರು ಸೇವೆಯಲ್ಲಿ ತೊಡಗಿಸಿ ದೇಹದ ಪ್ರಪಂಚದ ಕರ್ತವ್ಯವನ್ನು ದೇಹದಿಂದ ಮಾಡುವಾಗ ಸದೋದಿತ ಅವನ ಧ್ಯಾನದಲ್ಲಿ ಕೆಲಸವನ್ನು ಮಾಡಬೇಕು. ಲೋಕ ಸಮಸ್ತ ಸುಖಿನೋ ಭವಂತು. ಜೈ ಚಿದಂಬರ. ಸದ್ಗುರು ಚರಣಾರವಿಂದಾರ್ಪಣಮಸ್ತು.